ನಮಸ್ತೆ ಸ್ನೇಹಿತರೆ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಸ್ನೇಹಿತರೆ, ಎನ್ ಚಂದ್ರಶೇಖರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಳೆದ ಒಂದು ತಿಂಗಳಿಂದ ಈ ಟಿ ವಿ ನೋಡೋರಿಗೆಲ್ಲ ಒಂದು ವಿಷಯ ಭಾಳ ಗಮನಕ್ಕೆ ಬರ್ತಾಯಿತ್ತು. ಅದಂತ ಹೇಳಿದ್ರೆ ಧರ್ಮಸ್ಥಳದ ಎಪಿಸೋಡು, ಚಿನ್ನಯ್ಯನ ಎಪಿಸೋಡು. ಮತ್ತೊಂದು ಅದೇ ಸಮಯದಲ್ಲಿ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆ ಸಂದರ್ಭದಲ್ಲಾದಂತಹ ವಿದ್ಯಮಾನಗಳು ಇವೆರಡನ್ನು ತಗಡಿಲಿಟ್ಟು ನೋಡಿದಾಗ ನೋಡಿ, ಈ ದರ್ಶನ್ ಕೇಸಲ್ಲಿ ಚಿತ್ರನಟಿ ರಮ್ಯಾ ಅವರು ಅವರ ಫ್ಯಾನ್ಸ್ಗೆ ನೋವಾಗ್ತಕ್ಕಂಥದ್ದೇನೋ ಮಾತಾಡಿದ್ರು ಅಂಥೇಳಿ ಅಶ್ಲೀಲ ಭಾಷೆಯಲ್ಲಿ ರಮ್ಯಾ ಅವ್ರನ್ನ ತೆಗಳ್ತಕ್ಕಂಥ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತು. ಇದು ನಿಜವಾಗ್ಲೂ ಖಂಡನೀಯ. ರಮ್ಯಾ ಅವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತಾಡ್ತಿರ್ತಕ್ಕಂಥ ವರದಿ ಬರ್ತಿದ್ದಂಗೆನೇ ತಕ್ಷಣಕ್ಕೆ ಸಿದ್ದರಾಮಯ್ಯರ ಸರ್ಕಾರ ಎಚ್ಚೆತ್ಕೊಂತು. 12 ಮಂದಿಯನ್ನು ಒಂದೇ ದಿವಸಕ್ಕೆ ಅರೆಸ್ಟ್ ಮಾಡಿದ್ರು ಪೊಲೀಸವರು. ಸೋಮಟ ಕೇಸ್ಗಳನ್ನ ಬುಕ್ ಮಾಡಿದ್ರು. ಇದು ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆ. ಆದರೆ ನೋಡಿ, ಅದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಎಪಿಸೋಡ್ ಕೂಡ, ಚಿನ್ನಯ್ಯನ ಎಪಿಸೋಡ್ ಕೂಡ ನಮಗೆ ಟಿ ವಿ ಮಾಧ್ಯಮದಲ್ಲಿ ಗಮನಕ್ಕೆ ಬರ್ತಾ ಇತ್ತು. ಅಷ್ಟೊತ್ತಿಗಾಗಲೇ ದೊಡ್ಡ ದೊಡ್ಡ ಚಾನಲ್ಗಳ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಚಿನ್ನಯ್ಯನನ್ನು ಯಾವ ರೀತಿ ಇವರು ತಿಮ್ರೋಡಿ ಗ್ಯಾಂಗು ಮತ್ತು ಮಟ್ಟಣ್ಣವ್ರ ಗ್ಯಾಂಗು ಎತ್ತಾಕ್ಕೊಂಡು ಬಂದು ಅವ್ನಿಗೊಂದು ಸ್ವಲ್ಪ ಹಣದ ಆಮಿಷ ತೋರಿಸಿ, ಅದಾದ ಮೇಲೆ ಮಾತು ಕೇಳಲಿಲ್ಲ ಅಂಥೇಳಿ ದನಕ್ಕೆ ಬಡ್ದಂಗೆ ಬಡಿದ್ರು, ಪ್ರಾಣ ಬೆದರಿಕೆ ಹಾಕಿದ್ರು. ಕಡೆ ಯಾವ ಮಟ್ಟಕ್ಕೆ ಬಂದ್ಬಿಟ್ಟು ಅಂತೇಳಿದ್ರೆ, ಚಿನ್ನಯ್ಯ ಪೊಲೀಸರ ಹತ್ರ ಸರೆಂಡರ್ ಆದಾಗ, ಅಂದರೆ ಅವ್ರ ಕಸ್ಟಡಿಯಿಂದ ಆಚೆ ಬರೋ ಸಂದರ್ಭದಲ್ಲಿ ದಯಮಾಡಿ ನನ್ನ ಆಚೆ ಕಳಿಸ್ಬೇಡಿ, ಆಚೆ ಕಳಿಸಿದ್ರೆ ನನ್ನ ಜೀವ ಸಹಿತ ಬಿಡೋದಿಲ್ಲ ಅಂತೇಳಿ ಪೊಲೀಸರ ಹತ್ರ ಗೋಗರಿತಕ್ಕಂತಹ ಪ್ರಸಂಗ ನಿರ್ಮಾಣ ಆಯಿತು. ಚಿನ್ನಯ್ಯ ಒಬ್ಬ ದಲಿತ. ದೊಡ್ಡ ದೊಡ್ಡ ಮಾಧ್ಯಮಗಳು ಪ್ರಸಾರ ಮಾಡ್ತಿತ್ತು ಬಂಧುಗಳೇ. ಒಬ್ಬ ದಲಿತನನ್ನು 2-3 ತಿಂಗಳಿಂದ ಚಿತ್ರಹಿಂಸೆ ಮಾಡಲಾಗಿದೆ. ಆ ಬುರುಡೆ ಹುಡುಕ್ತಿದ್ದಂತಹ ಸಂದರ್ಭದಲ್ಲೂ ಅದೇನು 1ನೇ ದಿವಸ, 2ನೇ ದಿವಸ, 3ನೇ ದಿವಸ ಕಳೆದಾಗ ಯಾವ ಪಾಯಿಂಟ್ಗಳನ್ನ ಇವ್ರು ತೋರಿಸಿದ್ರು ಅಲ್ಲಿ ಅಸ್ಥಿಪಂಜರಗಳು ಸಿಗದೇ ಇದ್ದಾಗ ಇಡೀ ರಾತ್ರಿ ಹಾಕ್ಕೊಂಡು ಚಿನ್ನಯ್ಯನಿಗೆ ಬಡಿತಾ ಇದ್ರಂತೆ. ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇತ್ತಲ್ಲ. ಸಿದ್ದರಾಮಯ್ಯನವರೇ, ನಿಮಗೆ ಒಬ್ಬ ದಲಿತನಿಗೆ ಅಲ್ಲಿ ದನಕ್ಕೆ ಬಡ್ದಂಗೆ ಬಡಿತಾ ಇದ್ರಲ್ಲ, ಆವಾಗ ನಿಮ್ಮ ಸರ್ಕಾರಕ್ಕೆ ಏನು ಅನ್ನಿಸ್ತಾ ಇರಲಿಲ್ವಾ? ಒಬ್ಬ ಮಹಿಳೆಗಿದ್ದಂತಹ ಸಮ್ಮಾನವೇ ಒಬ್ಬ ದಲಿತನಿಗೂ ಕೊಡಬೇಕಲ್ವಾ? ಜೊತೆಗೆ ಅಹಿಂದ ನಾಯಕರು ಬೇರೆ. ನೀವು ರಮ್ಯಾರಿಗೆ ನೀವು ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರಿ, ಅದಕ್ಕೋಸ್ಕರ ನಿಮಗೆ ನಾವು ಜೈಕಾರ ಹಾಕ್ತೀವಿ. ಆದರೆ ಒಬ್ಬ ದಲಿತ ಚಿನ್ನಯ್ಯನ ಕತೆ ಏನು ಮಾಡಿದ್ರಿ ನೀವು? ಇಲ್ಲಿವರೆಗೂ ಒಂದೇ ಒಂದು ಸೋಮಟ ಕೇಸ್ ಬುಕ್ ಆಗಿಲ್ಲಲ್ಲ ಯಾರ ಮೇಲೂ. ಮೊನ್ನೆ ರಿಪಬ್ಲಿಕ್ ಟಿ ವಿನಲ್ಲಿ ಅದರ ಸಂಪಾದಕಿ ಶೋಭಾ ಮಳವಳ್ಳಿಯವರು ಈ ರೋಡಿಗೆ ಹೋಗಿ, ಅಂದರೆ ಈ ರೋಡಲ್ಲೇ ಚಿನ್ನಯ್ಯ ವಾಸ ಇದ್ದಿದ್ದು, ಅವರ ಹೆಂಡತಿಯನ್ನು ಇಂಟರ್ವ್ಯೂ ಮಾಡಿದ್ರು. ಬಹುಶಃ ನೀವೆಲ್ಲ ನೋಡಿದ್ದೀರಿ, ನೋಡಿಲ್ಲ ಅಂದರೆ ಮತ್ತೆ ಒಂದ್ಸರಿ ನೋಡಿ. ಆ ಮುಗ್ಧ ದಲಿತ ತಾಯಿ ಚಿನ್ನಯ್ಯನ ಹೆಂಡತಿ, ಅವಳ ಮನಸ್ಸಲ್ಲಿ ಬೇರೆ ಯಾವುದೋ ಭಾವನೆಗಳಿರಲಿಲ್ಲ ರೀ. ಆ ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು. ಯಾವ್ಯಾವ ರೀತಿಯಲ್ಲಿ ತನ್ನ ಗಂಡನಿಗೆ ಚಿತ್ರಹಿಂಸೆ ಆಯಿತು, ಯಾವ್ಯಾವ ರೀತಿಯಲ್ಲಿ ನಮ್ಮ ಬಾಳಿಗೆ ಬೆಂಕಿ ಬಿತ್ತು, ಯಾವ್ಯಾವ ರೀತಿಯಲ್ಲಿ ತನ್ನ ಗಂಡನ ಜೀವ ತೆಗಿಲಿಕ್ಕೆ ಪ್ಲ್ಯಾನ್ಗಳು ನಡೆದಿದ್ವು, ಎಲ್ಲವನ್ನು ಕೂಡ ಕಣ್ಣೀರು ಹಾಕ್ತಾ ಹೇಳ್ಕೊಂಬಂತು ಆ ತಾಯಿ. ಅವರು ಚಿನ್ನಯ್ಯನ ಮದುವೆ ಸಂದರ್ಭದಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮತ್ತು ಅವರ ಆಫೀಸ್ ಅವರು, ಅವರ ಮ್ಯಾನೇಜರು ಯಾವ ರೀತಿ ಆ ದಂಪತಿಗಳಿಗೆ ಸಹಾಯ ಮಾಡಿದ್ರು, ಮದುವೆಯಾಗಿ ಬಂದ ಮೇಲೆ ಯಾವ ರೀತಿ ಮನೆ ಮಾಡಿಕೊಟ್ರು, ಚಿನ್ನಯ್ಯನ ಜೀವನಕ್ಕೆ ಹೇಗೆ ಅವರು ಊರುಗೋಲಾಗಿದ್ದರು, ಇಡೀ ಧರ್ಮಸ್ಥಳ ಸಂಸ್ಥೆ ಎಲ್ಲವನ್ನ ಚಿನ್ನಯ್ಯನ ಪತ್ನಿಗೆ ಹೇಳ್ಕೊಂಡು ಬಂದರು. ಕಡೆಗೆ ಒಂದು ಸಂದರ್ಭದಲ್ಲಿ ಕೈ ಮುಗಿತಾ ಕಣ್ಣೀರು ಹಾಕ್ತಾ ಅಲ್ಲಿಂದನೇ ಕುಂತಿದ್ದ ಜಾಗದಿಂದನೇ ಕೆಳಗಡೆಗೆ ಬಿದ್ದು ಅಡ್ಡು ಬಿದ್ದುಬಿಟ್ರು ವೀರೇಂದ್ರ ಹೆಗಡೆ ಅವರಿಗೆ. ತಪ್ಪಾಗೋಯ್ತು ವೀರೇಂದ್ರ ಹೆಗಡೆ ಅವರೇ, ನಿಮ್ಮ ಬಗ್ಗೆ ನಾವು ಮಾತಾಡಿ, ದಯಮಾಡಿ ಹೇಗಾದರೂ ಮಾಡಿ ಚಿನ್ನಯ್ಯನನ್ನು ನೀವೇ ಉಳಿಸ್ಕೊಡಿ ಅಂತ ಹೇಳಿ. ಆ ಮಾತಲ್ಲಿ ಯಾವುದೇ ವಿಷಯ ಇರಲಿಲ್ಲ, ಆ ಕಣ್ಣೀರಲ್ಲಿ ಯಾವುದೇ ಕೃತ್ರಿಮತೆ ಇರಲಿಲ್ಲ, ಆ ನೋವಲ್ಲಿ ಯಾವುದೇ ಸಂಚಿರಲಿಲ್ಲ. ಒಂದು ಅಮಾಯಕ ದಲಿತ ಹೆಣ್ಣು ಮಗಳ ನೋವಿನ ಆರ್ತನಾದ ಒಂದೇ ಇದ್ದಿದ್ದಲ್ಲಿ. ಆ ಸಂದರ್ಶನ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ರೀ. ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಚಿನ್ನಯ್ಯನಿಗೆ. ನೋಡಿ, ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಮಾಡ್ಕೊಂಡಿದ್ದ. ಯಾವುದಾದ್ರೂ ಏನು UDR ಆಗಿರ್ತಕ್ಕಂಥ ಹೆಣಗಳಿದ್ರೆ, ಅನಾಥ ಶವವಾಗಿದ್ದರೆ ಅದನ್ನು ಹೂಳ್ತಕ್ಕಂಥ ಕೆಲಸವನ್ನು ವೈದ್ಯರ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲೇ ಮಾಡ್ತಾ ಇದ್ದ. ಅವನು ಮಾಡ್ತಿದ್ದಂತಹ ಅಷ್ಟೂ ವರ್ಷಗಳು ಧರ್ಮಸ್ಥಳ ಸಂಸ್ಥೆ, ವೀರೇಂದ್ರ ಹೆಗಡೆಯವರು ಬೇರೆ ಎಲ್ಲ ನೌಕರರನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಅಪಾರ ಪ್ರೀತಿಯಿಂದ, ವಿಶ್ವಾಸದಿಂದ ಅವನು ನೋಡ್ಕೊಂಡಿದ್ರು. ಚೆನ್ನಾಗಿ ಬದುಕು ಕಟ್ಕೊಂಡಿದ್ದ. ಆಮೇಲೆ ತಮಿಳ್ನಾಡುಗಳ ಬೇರೆ ಕೆಲಸ ಹುಡುಕೊಂಡು ಅವನನ್ನು ವಾಪಸ್ಸು ಬಂದ ಮೇಲೆ ಇದೇ ವಿಠ್ಠಲಗೌಡ ಏನಷ್ಟೊತ್ತಿಗಾಗಲೇ ಸೌಜನ್ಯ ಪರ ಹೋರಾಟಗಾರರು ಒಂದು ಸಂಚು ರೂಪಿಸಿದ್ರು ಧರ್ಮಸ್ಥಳದ ಮೇಲೆ. ಆ ಸಂಚಿಗೆ ಇವನನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಇವನನ್ನು ಕರ್ಕೊಂಬಂದು ಮೊದಲು ತಿಮ್ಮರೋಡಿ ಮನೆಗೆ ಏನಂತ ಹೇಳಿ ಕರ್ಕೊಂಡು ಹೋದ ಗೊತ್ತಾ ವಿಠ್ಠಲಗೌಡ? ಬಾ
ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿವಂತೆ ಅಂತ ಹೇಳಿ. ಇವತ್ತು ಕಾನೂನಿನ ರೀತಿಯಲ್ಲೇ ಬ್ಯಾನ್ ಆಗಿರ್ತಕ್ಕಂಥ ಕೆಲಸ ಅದು. ಮನುಷ್ಯರಿಂದ ಮಲಮೂತ್ರಗಳನ್ನು ಕ್ಲೀನ್ ಮಾಡಿಸ್ತಕ್ಕಂಥದ್ದು. ಇದು ವಿಠ್ಠಲಗೌಡ ತಿಮ್ರೋಡಿ ಒಬ್ಬ ದಲಿತನಿಗೆ ಕೊಡ್ತಿದ್ದಂತಹ ಗೌರವ. ವಿಠ್ಠಲಗೌಡ ಅಲ್ಲಿ ಮಲವನ್ನು ಕ್ಲೀನ್ ಮಾಡುವಂಥೇಳಿ ಚಿನ್ನಯ್ಯನ ಕರ್ಕೊಂಡೋದ ತಿಮ್ರೋಡಿ ಮನೆಗೆ. ಅದಾದ ಮೇಲೆ ಅವನನ್ನು ಒಳಗಡೆಗೆ ಲಾಕ್ ಮಾಡಿಕೊಂಡ್ರು, ತಿಂಗಳಾನ್ಗಟ್ರೆ ಲಾಕ್ ಮಾಡಿಕೊಂಡ್ರು, ಒಂದಷ್ಟು ಹಣದ ಆಮಿಷವನ್ನು ತೋರಿಸಿದ್ರು, ಹೇಗೆ ಬೇಕೋ ಹಾಗೆ ಅವನನ್ನು ಉಪಯೋಗಿಸ್ಕೊಂಡ್ರು. ಯಾವಾಗ ಅವನಿಂದ ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಲಿಲ್ಲ, ದನಕ್ಕೆ ಬಡ್ದಂಗೆ ಬಡಿಯೋಕ್ಕೆ ಶುರು ಮಾಡಿದ್ರು. ಚಿನ್ನಯ್ಯನ ಹೆಂಡತಿ ಹೇಳ್ತಾಯಿದ್ರು ಆ ಇಂಟರ್ವ್ಯೂನಲ್ಲಿ, ಅವರು ಆ ತಿಮ್ರೋಡಿ ಹೆಂಡತಿ ಹತ್ರ ಮಾತಾಡ್ಬೇಕಾದ್ರೆ ಆ ಸೌಂಡ್ ಕೇಳಿಸ್ತಾ ಇತ್ತಂತೆ. ಅವ್ರ ಗಂಡ ಬಿಟ್ಬಿಡಿ ಅಂತ ಕಿರ್ಚಾಡ್ತಿದ್ದು ಸೌಂಡ್ ಕೇಳಿಸ್ತಾ ಇತ್ತಂತೆ. ಅದನ್ನು ಸ್ವತಃ ಚಿನ್ನಯ್ಯ ಕೂಡ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಯಾವ ರೀತಿ ನೋಡಿ, ತಿಮ್ರೋಡಿನೇ ಚಿನ್ನಯ್ಯನ ಹೆಂಡತಿಗೆ ಫೋನ್ ಮಾಡಿ ಹೇಳಿದಂತೆ, ಅವ್ನು ಸತ್ತರೆ ಸತ್ತೋಗ್ಲಿ, ಸಾಯಿ ಬಡ್ದಾಗ್ತೀವಿ, ಅವನು ಸತ್ತರೆ ಅದರ ಆರೋಪನೂ ಕೂಡ ಧರ್ಮಸ್ಥಳದವ್ರ ಮೇಲೆ ಬೀಳುತ್ತೆ, ವೀರೇಂದ್ರ ಹೆಗಡೆಯವ್ರ ಮೇಲೆ ಬೀಳುತ್ತೆ, ಸಾಯ್ಲಿ, ಅವ್ನು ಜೀವ ಸಹಿತ ವಾಪಸ್ ಬರಲ್ಲ ಅಂತೇಳಿ ಮತ್ತೆ ಹೇಳ್ತಾ ಇದ್ದಂತೆ. ಏನು ಮಾಡ್ತಿದ್ರಿ ಈ ಸರ್ಕಾರ, ಏನು ಮಾಡ್ತಿದ್ದೀರಿ ಸಿದ್ದರಾಮಯ್ಯನವರೇ ನೀವು? ಒಬ್ಬ ಚಿತ್ರನಟಿಗೆ ಸ್ವಲ್ಪ ಮನಸ್ಸಿಗೆ ನೋವಾದರೆ ನಿಮಗೆ ಎಲ್ಲೆಲ್ಲೋ ಮನಸ್ಸಲ್ಲೆಲ್ಲ ನೋವು ಬಂದ್ಬಿಡ್ತದೆ, ಕರ್ಗೋಗ್ಬಿಡ್ತದೆ ಮನಸ್ಸು. ಒಬ್ಬ ದಲಿತನ ಪ್ರಾಣ ಹೋಗ್ತಾ ಇದ್ದಾರೆ, ಅಲ್ಲಿ ಜೀವ ತೆಗಿತಾ ಇದ್ದಾರೆ ಪಾಪಿಗಳ. ಇವತ್ತಿನವರೆಗೂ ಒಂದು ಸುವಮೋಟೋ ಕೇಸ್ ಬುಕ್ ಮಾಡಿಲ್ಲ. ಆ ತಾಯಿ ಹೇಳ್ತಾ ಇದೆ, ವೀರೇಂದ್ರ ಹೆಗಡೆಯವರಿಂದ ನಾವು ಬಾಳ್ ಕಟ್ಕೊಂಡ್ವಿ ಅಂತ ಹೇಳಿ. ಅಲ್ಲಿಂದನೇ ನಮಸ್ಕಾರ ಮಾಡ್ತಾ ಇದೆ ವೀರೇಂದ್ರ ಹೆಗಡೆಯವ್ರಿಗೆ. ಇಂತಹ ಪುಣ್ಯಾತ್ಮ ವೀರೇಂದ್ರ ಹೆಗಡೆಯವ್ರ ಮೇಲೆ ದಿನಕ್ಕೊಂದೊಂದು ಯೂಟ್ಯೂಬಲ್ಲಿ ಸ್ಕೌಂಡಲ್ಗಳು ಕೆಟ್ಟದಾಗಿ ಮಾತಾಡ್ತಿದ್ದಾಗ, ಕಾಮಾಂಧ, ಅತ್ಯಾಚಾರಿ, ಕೊಲೆಗಾರ, ಇಂಥ ಮಾತುಗಳನ್ನು ಪುಣ್ಯಾತ್ಮನ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೇನು ಅನ್ನಿಸ್ಲಿಲ್ಲ ಅಲ್ವಾ? ಅವಾಗ ಎಷ್ಟು ವಿಷಯ ಇಟ್ಕೊಂಡಿದ್ದೀರಿ ಮನಸ್ಸಲ್ಲಿ ನೀವುಗಳೆಲ್ಲ. ಏನು ನ್ಯಾಯ ಕೊಟ್ಟಿದ್ದೀರಿ ನೀವು ದಲಿತನಿಗೆ? ನಾನು ಅಹಿಂದ ನಾಯಕ ಅಂತ ಹೇಳ್ತಿರಲ್ಲ. ಇಲ್ಲಿವರೆಗೂ ಆ ಚಿನ್ನಯ್ಯನ ಕೂಗು ನಿಮ್ಮ ಕಿವಿ ಕೇಳಿಸಿಲ್ವಾ? ಆ ಚಿನ್ನಯ್ಯನ ಪತ್ನಿ ಏನೋ ತಪ್ಪು ಮಾಡದೇ ಇರ್ತಕ್ಕಂಥ ತಾಯಿ ಇವತ್ತು 3 ಊಟಿಗೆ ಒದ್ದಾಡ್ತಾ ಇದ್ದಾರಲ್ಲ, ಗಂಡ ಹೋಗಿ ಜೈಲಲ್ಲಿ ಬಿದ್ದಿದ್ದಾನೆ ಮಾಡದೇ ಇರೋ ತಪ್ಪಿಗೆ. ಆ ತಾಯಿಯ ನೋವು ನಿಮಗೆ ಕಾಣಿಸ್ತಾ ಇಲ್ವಾ? ದಲಿತರ ಪರ ಹೋರಾಟಗಾರರು ಎಲ್ಲೋದ್ರಿ ಎಲ್ಲರೂ ನೀವು? ಇಲ್ಲಿ ಒಬ್ಬರು ಉಸಿರು ಬಿಟ್ಟಿಲ್ಲ, ಪುಟಕ್ಕಂದಿಲ್ಲ. ನೀವುಗಳು ಮಾಡಿರೋ ಅನಾಚಾರದಿಂದ ಆಚೆ ಕಡೆಗೆ ದುಡಿದು ಹೆಂಡತಿ ಮಕ್ಕಳನ್ನ ಸಾಕಬೇಕಾಗಿದ್ದ ಚಿನ್ನಯ್ಯ ನನ್ನ ಆಚೆ ಬರೋದಕ್ಕಿಂತ ಜೈಲಲ್ಲಿದ್ದರೆ ನನ್ನ ಪ್ರಾಣ ಉಳಿಯುತ್ತೆ ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾನೆ. ಅವನು ಆಚೆ ಬಂದು ಸಾಯ್ಬಿಡ್ದಾಗ್ತಾರೆ. ಯಾರು ಒಬ್ಬ ದಲಿತನ ಸಾಯಿಸ್ಲಿಕ್ಕೆ ಹೊರಟಿದ್ದಾರೆ, ಅವ್ರ ಬಗ್ಗೆ ಇಲ್ಲಿವರೆಗೂ ಏನು ಕ್ರಮ ಕೈಗೊಂಡಿದ್ದೀರಿ ನೀವು? ಅವನು ಸ್ಕೌಂಡಲ್ ಮಟ್ಟನವರ್ ದಿವಸಕ್ಕೊಂದು ವಿಡಿಯೋ ಮಾಡಿಕೊಂಡು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ವಿಠ್ಠಲಗೌಡ, ಜಯಂತ, ತುಕಾರಾಮ, ಯಾರನ್ನ ಏನ್ರಿ ಮಾಡಿದ್ದೀರಾ ನೀವು? 36 ಕೇಸ್ ಬಿದ್ದಿದೆ, ವಿಧಿ ಇಲ್ಲದೆ ಅವನ್ನ ತಿಮ್ರೋಡಿನ ಗಡಿಪಾರು ಮಾಡಿದೆ. ಆ ತಿಮ್ರೋಡಿನ ಗಡಿಪಾಡು ಮಾಡಿದ್ದಾರೆ ನಿಮ್ಮ ಅಧಿಕಾರಿಗಳು. ಬಿಟ್ಟರೆ ಇಲ್ಲಿವರೆಗೂ ನಿಮ್ಗೆ ಅವನನ್ನು ಬಂದ್ಸೋಕ್ಕಾಗಿಲ್ವಾ? ಒಬ್ಬ ದಲಿತನಿಗೆ ಹಿಂಸೆ ಕೊಟ್ಟರೆ ಅಟ್ರಾಸಿಟಿ ಕೇಸ್ ಬೀಳುತ್ತೆ. ಕಾನೂನಿನ ರೀತಿಯಲ್ಲಿ ನಾನ್ ಬೇಲೆಬಲ್ ಅಫೆನ್ಸು. ಯಾವುದು ಅಟ್ರಾಕ್ಟ್ ಆಗಲ್ಲ ನೋಡಿ ಈ ಪಾಪಿಗಳಿಗೆ. ಯಾಕೆ? ಸರ್ಕಾರಕ್ಕೆ ಬೇಕಲ್ಲ ಇಚ್ಛಾಶಕ್ತಿ. ಹಾಗಾದರೆ ನ್ಯಾಯ ಯಾರ ಪರವಾಗಿದೆ? ಯಾರು ಕಾಪಾಡಬೇಕು ಚಿನ್ನಯ್ಯನ ಅವನ ಕುಟುಂಬನ? ಈ ಪಾಪಿಗಳು ಇನ್ನೂ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರಲ್ಲ, ಏನು ಸಂದೇಶ ಕೊಡ್ತೀರಿ ನೀವು ಸಮಾಜಕ್ಕೆ? ಆ ನೊಂದಿರೋ ಕುಟುಂಬದ ಶಾಪ ತಟ್ಟಲ್ವಾ? ಈಗಲೂ ಸಮಯ ಮಿಂಚಿಲ್ಲ ಸಿದ್ದರಾಮಯ್ಯನವರೇ. ನಿಜವಾದ ನೀವು ಅಹಿಂದ ನಾಯಕರಾಗಿದ್ದರೆ, ಅಹಿಂದ ಪರವಾಗಿ ಒಂದು ಕಿಂಚಿತ್ತಾದರೂ ನಿಮಗೆ ಸಂವೇದನೆ ಇದ್ದರೆ ತಕ್ಷಣ ಕ್ರಮ ತಗೊಳ್ಳಿ. ಆ ಗಿರೀಶ್ ಮಠಣ್ಣನವರು, ತಿಮ್ರೋಡಿ, ಅವನು ವಿಠ್ಠಲಗೌಡ, ಈ ಎಲ್ಲ ಪಾಪಿಗಳನ್ನ ಒದ್ದು ಒಳಗಡೆಗೆ ಹಾಕಿ ಬಾಯಿ ಬಿಡಿಸಿ ಈ ಸಂಚಿನಿಂದ ಇನ್ಯಾವ ಸ್ಕೌಂಡಲ್ಗಳಿದ್ದಾರೆ ಅಂತ, ಇನ್ಯಾವ ನಿಮ್ಮ ಹೈಕಮಾಂಡ್ ಮಟ್ಟದ ಲೀಡರ್ಗಳಿದ್ದಾರೆ ಅಂತ ಹೇಳಿ, ಇನ್ಯಾವ ವಿದೇಶಿ ಸಂಚುಕೋರರಿದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ಜನಕ್ಕೆ ಅಂತ ಶುರುವಾಗಿದೆ, ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ ಅಂತೇಳಿ. ಹಾಲು ಕುಡಿದವರೇ ಬದುಕಲ್ಲ, ವಿಷ ಕುಡಿದವ್ರು ಬದುಕ್ತಾರ? ನಮಸ್ತೆ ಸ್ನೇಹಿತರೆ.